ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರಿಯ ಸಮ್ಮಿಲನವಾಗಿದೆ. ಅದರ ಜೊತೆಗೆ ಈ ಕಡೆ ವೈಶಾಖ ಸ್ಕೆಚ್ ಹಾಕಿದ್ಲು ಚಾರುಗೆ, ಆದರೆ ಇಲ್ಲಿ ಒದೆ ತಿಂದಿದ್ದು ಸ್ಕೆಚ್ ಹಾಕಿದ ಮಾನ್ಯತಾ ವೈಶಾಖ. ಇಬ್ಬರ ವಿಷಯಕ್ಕೂ ಹೋಗಿದ್ದೆ, ಇಬ್ಬರನ್ನ ಬಾರಿಸ್ಕೊಂಡಿದ್ದೆ, ಇಬ್ಬರಿಗಿಬ್ಬರೇ ಹರ್ಟ್ ಮಾಡಿಕೊಂಡು ಹಿಗ್ಗಾಮುಗ್ಗ ಬಾರಿಸ್ಕೊಂಡ್ಬಿಟ್ಟಿದ್ದಾರೆ. ಇಬ್ಬರು ಕೂಡ ಈ ಕಡೆ ಆ ಒಂದು ಬಾರಿಸಿರೋ ಬಿಸಿಲಿ ಖುಷಿ ಪಡ್ತಿರೋದು ಮಾತ್ರ ಇಲ್ಲಿ ಕಿಟ್ಟಿ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ಎಲ್ಲದಕ್ಕೂ ಕಾರಣ ಕಿಟ್ಟಿನ. ಅದರ ನಡುವೆ ಈ ಕಡೆ ವೈಶಾಖ ಮನೆಗೆ ಹೋದಾಗಲೂ ಕೂಡ ಅವರು ಸುಳ್ಳು ಹೇಳಬೇಕಾಗತ್ತೆ, ನಾಯಿ ಕಚ್ಚಿತು ಅದು ಇದು ಅಂತ ನಂಬೋದು ಕಷ್ಟಕರವಾದರೂ ಕೂಡ ಆಕೆ ಹೇಳಿದ್ದನ್ನೇ ಸತ್ಯ ಅಂತ ಒಪ್ಕೋಬೇಕಾಗುತ್ತೆ. ಈ ಕಡೆ ವೈಶಾಖ ಕೂಡ ಎಲ್ಲಿ ಹೇಗಾಯಿತು ಏನಿದೆಲ್ಲ ಕತೆ, ಪದೇ ಪದೇ ಇದೇ ರೀತಿ ಮಾಡ್ಕೋತಿರ್ತೀರಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ವೈಶಾಖ ಅದು ದೇವಸ್ಥಾನದಿಂದ ಬರಬೇಕಿದ್ರೆ ಬಿದ್ದುಬಿಟ್ಟೆ ಅಂತ ಹೇಳ್ತಾರೆ. ಹೌದಾ, ಇದು ಬಿದ್ದಿರೋ ನೋವು ಥರ ಇಲ್ವಲ್ಲ ಅಂತ ಕೂಡ ಶ್ರುತಿ ಹೇಳ್ತಿದ್ದಾಳೆ. ಅಯ್ಯೋ ಅದಕ್ಕೆ ಏನಿದು ಎದ್ನೋ ಬಿದ್ನು ಅಂತ ನಿಂತಲ್ಲೂ ಕೂಡ ನಡ್ದಾಗ್ಲೂ ಕೂಡ ಬೀಳೋದಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ದಾರ ನೀವು ಅಂತ ಹೇಳ್ತಿದ್ದಾನೆ, ರೇಗಿಸ್ತಿದ್ದಾನೆ ಇಲ್ಲಿ ಕಿಟ್ಟಿ ಕೂಡ. ನಂತರ ಅಕ್ಕ ಯಾಕೋ ನಿನಗೆ ಬ್ಯಾಡ್ ಟೈಮ್ ಶುರುವಾಗಿದೆ ಅಂತ ಅನ್ನಿಸ್ತಿದೆ ಜೊತೆಗೆ ಅಂತ ಚಾರು ಕೂಡ ಹೇಳ್ತಾಳೆ. ಅದೇನೋ ಹೇಳ್ತಾರಲ್ವ, ನಾವು ಮಾಡಿದ್ದು ನಮಗೆ ಅಂತ, ಅದೇನೋ ಇಂಗ್ಲೀಷ್ನಲ್ಲಿ ಅಂತ ಅಜ್ಜಿ ಹೇಳ್ತಿದ್ರೆ ಅಜ್ಜಿ ಕರ್ಮ ರಿಚುನ್ಸ್ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಜ್ಜಿ ಕೂಡ ದಯವಿಟ್ಟು ನೀವೆಲ್ಲ ಸುಮ್ಮನಿರಿ, ಪಾಪ ಅವಳು ಏಟು ತಿಂದಿದ್ದಾಳೆ, ಎಷ್ಟು ನೋವಾಗ್ತಿದೆಯೋ ಏನು, ಬಾಮ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಜಾನಕಿ ಅಮ್ಮ ಕರೀತಾ ಇದ್ರೆ ಇಲ್ಲ ಏನೂ ಕೂಡ ನನಗೆ ಬೇಡ ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾಳೆ ವೈಶಾಖ ಅಲ್ಲಿಂದ. ನಂತರ ಈ ಕಡೆ ನಗ್ತಿದ್ದಾನೆ ಈ ಕಡೆ ಕೇಕೆ ಮತ್ತು ಚಾರು ಇಬ್ಬರು ಕೂಡ. ಬಿಕಾಸ್ ವೈಶಾಖ ಏನು ಅನ್ನೋದು ಅಲ್ಲಿ ಇಬ್ಬರು ಕೂಡ ಗೊತ್ತಿರೋದ್ರಿಂದಾಗಿ ಇಲ್ಲಿ ಟಾಂಗ್ ಕೊಟ್ಕೊಂಡೆ ಇಬ್ಬರು ಕೂಡ ವೈಶಾಖಗೆ ಮಾತನಾಡ್ತಾರೆ. ಆ ಕಡೆ ವೈಶಾಖಗಂತೂ ನೋವಾಗ್ತಿದೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ನಂತರ ಈ ಕಡೆ ನಾಣಾಚಾರ್ಗಳು ಬರ್ತಾರೆ. ಜಾನಕಿ ಅವ್ರ ಹತ್ರ ರಾಮಾಚಾರಿ ಮತ್ತು ಚಾರುನ ಕರಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅವರು ಕೂಡ ಕರೀತಾರೆ. ತದನಂತರ ಯಾಕೆ ಏನು ಅಂತ ಹೇಳಿದಾಗ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಎಷ್ಟು ಘಟನೆಗಳು ನಡೆದು ಹೋಗಿರುತ್ತೆ ಅಂತ ಸತ್ಯಗಳನ್ನ ಹೇಳೋದು ಕಷ್ಟಕರವಾದರೂ ಕೂಡ ಮುಚ್ಚಿಡೋಕೆ ಆಗೋದಿಲ್ಲ. ಮುಚ್ಚಿಡದೆ ಸತ್ಯ ಹೇಳಬೇಕಾಗತ್ತೆ, ಆದರೆ ಅದನ್ನು ಹೇಳೋದಕ್ಕಿಂತ ತುಂಬ ಕಷ್ಟಕರವಾಗಿರುತ್ತೆ, ಭಯಾನಕವಾಗಿರುತ್ತೆ ಅಂತ ತುಂಬ ಒಗುಟಾಗಿ ಮಾತನಾಡ್ತಿದ್ದಾರೆ ನಾಣಾಚಾರ್ಗಳು. ಈ ಕಡೆ ಜಾನಕಿ ಅವ್ರಿಗೆ ಅನ್ಸುತ್ತೆ ಏನಿದು ಇತ್ತೀಚೆಗೆ ಈ ರೀತಿ ಮಾತನಾಡ್ತಿದ್ರಲ್ಲ ಅಂಥದ್ದು ಏನಿದೆ ಅಂದಾಗ ಏನೇನೋ ಇರುತ್ತೆ ಖಂಡಿತ, ಏನೋ ಗೊತ್ತಿದ್ದೋ ಏನೇನೋ ಆಗೋಗಿರುತ್ತೆ ಅಂತ ಅವರು ಸತ್ಯಭಾಮ ವಿಶ್ವವಾಗಿ ಮಾತನಾಡ್ತಿದ್ದಾರೆ. ಆದರೆ ಅದು ಯಾವುದು ಕೂಡ ಇಲ್ಲಿ ಜಾನಕಿ ಅಮ್ಮಂಗೆ ಅರ್ಥ ಆಗ್ತಿಲ್ಲ. ನಂತರ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಬರ್ತಾರೆ. ಏನಪ್ಪ ಅಂತ ಕೇಳ್ತಿದ್ದಾರೆ. ಅದು ನೀವಿಬ್ಬರು ಎಷ್ಟು ಒಳ್ಳೆಯವರು, ನಿಜವಾಗ್ಲೂ ಖುಷಿ ಆಗತ್ತೆ. ನೋಡು ರಾಮಾಚಾರಿ, ನಿನಗೆ ಗೊತ್ತಿಲ್ಲದೆ ಯಾವುದೋ ಒತ್ತಡಕ್ಕೆ ಸಿಕ್ಕಾಕೊಂಡು ನೀನು ಚಾರುನ ಮದುವೆ ಆದೆ, ನಂತರ ಪ್ರೀತಿ ಮಾಡಿದೆ, ನೀವಿಬ್ಬರು ತುಂಬ ಚೆನ್ನಾಗಿದ್ರೆ, ಆದರೂ ಕೂಡ ಒಂದೇ ರೂಮಲ್ಲಿದ್ದರೂ ಒಂದು ಸಂಯಮದ ಗೋಡೆ ಹಾಕ್ಕೊಂಡಿದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಅಲ್ಲೇ ನೀವಿಬ್ಬರು ಏನು ಅನ್ನೋದನ್ನು, ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನು ತೋರಿಸ್ಕೊಟ್ರೆ, ಯಾಕಂದರೆ ಇಡೀ ಮನೆ ನಿಮ್ಮನ್ನು ಒಪ್ಕೋಬೇಕು, ಎಲ್ಲರೂ ನಿಮ್ಮನ್ನು ಅಕ್ಸೆಪ್ಟ್ ಮಾಡಬೇಕು, ಚಾರುನ ಸೊಸೆ ಅಂತ ಒಪ್ಕೋಬೇಕು ಅನ್ನೋದು ನಿಮ್ಮ ನಿರ್ಧಾರ ಆಗಿತ್ತು. ಅದನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಿನಗೆ ರಾಮ ಅಂತ ಹೆಸರು ಯಾಕಿಟ್ಟೆ ಗೊತ್ತಾ? ಪಿತೃ ವಾಕ್ಯ ಪರಿಪಾಲಕ ಆಗ್ತೀಯಾ, ನೀನು ದೊಡ್ಡ ಮನುಷ್ಯನಾಗ್ತೀಯ, ಒಳ್ಳೆಯವನಾಗ್ತೀಯ ಅಂತ ಅದೇ ರೀತಿ ಕೂಡ ನೀನಾದೆ. ನನಗೆ ಅದು ತುಂಬಾ ಖುಷಿ ಆಗ್ತದೆ ರಾಮಾಚಾರಿ ಅಂತ ನಾರಾಯಣಾಚಾರ್ಯಗಳು ಹೇಳ್ತಾರೆ. ನಂತರ ಚಾರುಮ್ಮ, ನೀನು ಈ ಮನೆಗೆ ಪುಣ್ಯನೇ ತೊಗೊಂಡು ಬಂದುಬಿಟ್ಟೆ ಅಮ್ಮ. ನಾನು ನನ್ನ ಅಹಂಕಾರ ಅನ್ನೋದು ಎಲ್ಲವನ್ನ ಕೂಡ ನನ್ನಿಂದ ದೂರ ಮಾಡಿಬಿಟ್ಟೆ. ನೀನು ಎಷ್ಟು ಒಳ್ಳೆ ಹೆಣ್ಮಗಳು ಅಂದರೆ ನಿನ್ನ ಬಗ್ಗೆ ಮಾತನಾಡೋದಕ್ಕೆ ಖುಷಿ ಆಗುತ್ತೆ ಅಂತ ನಾರಾಯಣಾಚಾರ್ಯಗಳೇ ಹೇಳ್ತಾರೆ. ನೀವಿಬ್ಬರು ನನಗೆ ಮಾತು ಕೊಡಬೇಕು ಅಂದಾಗ ಯಾಕೆ ಏನು ಅಪ್ಪ ಅಂತ ಕೇಳ್ತಿದ್ದಾರೆ ಇಬ್ಬರು ಕೂಡ. ಅದು ಈ ಒಂದು ಸಂಸಾರದಲ್ಲಿ ನೀವಿಬ್ಬರು ಯಾವುದೇ ಸಂದರ್ಭ ಎಂಥದ್ದೇ ಬಂದರೂ ಕೂಡ ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು. ಯಾಕಂದರೆ ಈ ಕಲಿಕಾಲದಲ್ಲಿ ನಮ್ಮ ಸುತ್ತ ಎಂತೆಂಥವ್ರು ಇರ್ತಾರೆ ಗೊತ್ತಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಜೀವನ ಅಂತಕ್ಕಂಥದ್ದು ಒಂದು ನಿರೀಕ್ಷೆಗಳ ಒಂದು ಬುತ್ತಿ, ಆದರೆ ದೇವರ ವಿಷಯದಲ್ಲಿ ಇದು ಪರೀಕ್ಷೆಗಳ ಒಂದು ಬದುಕು. ಅದರಲ್ಲಿ ನೀವು ಗೆಲ್ಲಬೇಕು, ಗೆದ್ದಾಗ ಮಾತ್ರ ಸಂತೋಷ ಅನ್ನೋದು ನಿಮ್ಮ ಪಾಲಾಗುತ್ತೆ. ಅದಕ್ಕೆ ಎಂಥದ್ದೇ ಸಂದರ್ಭ ಬಂದರೂ ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು ನೀವು ಅಂತ ನನಗೆ ಮಾತು ಕೊಡಿ ಅಂತ ಕೇಳ್ತಾರೆ ಇಲ್ಲಿ ನಾಣಾಚಾರ್ಯಗಳು. ಖಂಡಿತಪ್ಪ, ನಾವಿಬ್ಬರು ಎಂಥದ್ದೇ ಸಂದರ್ಭ ಬಂದರೂ ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ, ಜೊತೆಯಾಗೆ ಇರ್ತೀವಿ ಅಂತ ಹೇಳಿ ಇಬ್ಬರು ಕೂಡ ಮಾತು ಕೊಡ್ತಾರೆ. ಇದರಿಂದ ನಾಣಾಚಾರ್ಯಗಳಿಗೂ ಖುಷಿ ಆಗುತ್ತೆ. ಆ ಕಡೆ ವೈಶಾಖ ನೋವು ತಿನ್ಕೊಂಡು ಹೊರಗಡೆ ಕೂತಿದ್ರೆ ಅಲ್ಲಿಗೆ ಕಿಟ್ಟಿ ಬರ್ತಾರೆ. ಕಿಟ್ಟಿ ಬಂದಿದ್ದೆ ಈ ಕಡೆ ಏನು ಅದಕ್ಕೆ ತುಂಬ ನೋವಾಗ್ತಿದ್ಯಾ? ಅಯ್ಯೋ ಪಾಪ ತುಂಬ ನೋವಾಗ್ತಿರ್ಬೇಕಲ್ವ, ಅದೇ ನಾನು ಒಂದು ತಂದ್ಕೊಟ್ಟಿದ್ದಲ್ಲ ತೈಲ, ಅದನ್ನು ತಿಕ್ಕೊಳ್ಳಿ ಕಡಿಮೆ ಆಗತ್ತೆ.
ಪಾಪ ಈ ಥರ ಎಲ್ಲ ಆಗಬಾರ್ದಿತ್ತಲ್ವ. ನೀವು ಚಾರು ಅದಕ್ಕೆ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ. ಆದರೆ ನಿಮ್ಮ ಪ್ಲ್ಯಾನ್ ನಿಮಗೆ ಉಲ್ಟಾ ಹೊಡಿತು. ಪಾಪ ನೀವು ರೌಡಿಗಳಿಗೆ ಡೀಲ್ ಕೊಟ್ರಲ್ವಾ, ಅವ್ರನ್ನ ಕೇಳಬೇಕಿತ್ತಲ್ವ ನೀವು ಒಂದು ಮಾತನ್ನ, ಕಿಟ್ಟಿ ಗೊತ್ತಿದೆಯಾ ಅಂತ. ನೀವು ಕೇಳದೆ ತಪ್ಪು ಮಾಡಿಬಿಟ್ರಿ. ಕೇಳಿದಿದ್ರೆ ಖಂಡಿತ ಅವರು ಹೇಳ್ತಿದ್ರು. ನಿಜ ಹೇಳಬೇಕು ಅಂದರೆ ಅವ್ನಿಗೆ ಕಿಡ್ನಾಪ್ ಮಾಡಿಕೊಟ್ಟದನ್ನು ಹೇಳ್ಕೊಟ್ಟಿದ್ದೆ ನಾನು. ಅವನ ಹತ್ರನೇ ಹೋಗಿ ಕಿಡ್ನಾಪ್ ಡೀಲ್ ಕೊಟ್ಟಿದ್ರಲ್ಲ, ಅವನು ನನಗೆ ಕಾಲ್ ಮಾಡಿದ, ಈ ರೀತಿ ಅಣ್ಣ ನಿನ್ನ ಏರಿಯಾದಲ್ಲಿ ಒಂದು ಕಿಡ್ನಾಪ್ ಡೀಲ್ ಬಂದಿದೆ ಅಂತ. ಯಾವುದು ಅಂತ ಕೇಳಿದರೆ ಅದು ನಂದೇ ಮನೆ. ಫುಲ್ ಆಶ್ಚರ್ಯ ಆಯಿತು. ಅದಕ್ಕೆ ನೀನು ಕೊಟ್ಟಿರೋ ಡೀಲನ್ನು ಮತ್ತೆ ನಾನೇ ಅವ್ರಿಗೆ ಕೊಟ್ಟೆ. ನೀನು ಚಾರು ಅದಕ್ಕೆ ಕಿಡ್ನಾಪ್ ಮಾಡಬೇಕು ಅಂತ ಕೊಟ್ಟೆ. ನನ್ನ ಪ್ರಕಾರ ಇದ್ದಿದ್ದು ನಿನ್ನನ್ನು ಕಿಡ್ನಾಪ್ ಮಾಡೋದು. ಆದರೆ ನೀನು ಸಣ್ಣದಾಗಿ ಬಚಾವಾಗಿ ಅದರಲ್ಲಿ ಅತ್ತೆ ಮಾನ್ಯತಾ ಸಿಕ್ಬಿದ್ರು. ಏನೂ ಮಾಡೋಕ್ಕಾಗಲ್ಲ. ಆದರೂ ಕೂಡ ಇಬ್ರಿಗೂ ಕೂಡ ಚೆನ್ನಾಗಿ ಬಿದ್ದಿರಬೇಕಲ್ವ. ಅದಕ್ಕೆ ಹೇಳೋದು, ಸುಮ್ಮನೆ ಇರಿ, ಏನು ಮಾಡಬೇಡಿ ಅಂತ ಹೇಳಿದ್ರು ಕೂಡ ಏನೇನೆಲ್ಲ ಆಟ ಆಡ್ತಿದ್ದೀರಾ. ನನ್ನ ಮುಂದೆ ನಿಮ್ಮನ್ನೆಲ್ಲ ಆಟ ಆಡ್ಸೋಕ್ಕೆ ನಾನು ಇಲ್ಲಿರೋದು. ಅಂದಮೇಲೆ ನೀವು ಆಟ ಆಡೋದಕ್ಕೆ ಬಿಡ್ತೀನಾ ನಾನು ಅಂತ ಹೇಳಿ ಕಿಟ್ಟಿ ಟಕ್ಕರ್ ಕೊಡ್ತಿದ್ದಾನೆ. ಜೊತೆಗೆ ನಿಮಗೆ 3 ಆಪ್ಷನ್ ಕೊಟ್ಟಿದ್ದೆ. ಒಂದು ಓಡೋಗೋದು, ಒಂದು ಸತ್ಯ ಹೇಳಿ ಓಡೋಗೋದು, ಒಂದು ಬಾವಿಗೆ ಬೀಳೋದು. ಆದರೆ ನೀವು ಯಾವುದನ್ನು ಮಾಡೋ ಹಾಗೆ ಕಾಣಿಸ್ತಿಲ್ಲ. ಜಸ್ಟ್ ಇನ್ನು ಒಂದೇ ಒಂದು ವಾರ ಟೈಮ್ ಕೊಡ್ತೀನಿ. ಆ ಒಂದು ವಾರದ ಒಳಗಡೆ ನೀವು ಈ ಕೆಲಸ ಮಾಡಬೇಕು. ನೀವೇನಾದರೂ ಈ ಕೆಲಸ ಮಾಡಲಿಲ್ಲ ಅಂದರೆ ಖಂಡಿತ ನಾನೇ ನಿನ್ನನ್ನು ಕುತ್ತಿಗೆ ಹಿಡಿದು ಸಾಯಿಸಾಕ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ವೈಶಾಖಗೆ ಒಂದು ಎಚ್ಚರಿಕೆ ಗಂಟೆನ ಕೊಡ್ತಿದ್ದಾನೆ ಇಲ್ಲಿ ಕಿಟ್ಟಿ. ಇದರಿಂದಾಗಿ ವೈಶಾಖ ಹೆದರೋಗ್ತಾಳೆ. ನಂತರ ಈ ಕಡೆ ವೈಶಾಖ ರೂಮ್ಗೆ ಚಾರು ಹೋಗಿದ್ದಾಳೆ. ವೈಶಾಖ ರೂಮ್ಗೆ ಚಾರು ಹೋಗಿದ್ದೆ. ಏನಕ್ಕ ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾಳೆ, ರೇಗಿಸ್ತಿದ್ದಾಳೆ. ನೀನು ಗೊತ್ತಾ ನಿನ್ನೆ ಹೇಗಾಯಿತು ಏನು ಅಂತ. ನನ್ನನ್ನು ಕ್ಯಾನ್ವಾಸ್ ಅಂದ್ಕೊಂಡು ಎಷ್ಟೆಲ್ಲ ಚಿತ್ರ ಬಿಟ್ಟ ಗೊತ್ತಾ ರಾಮಾಚಾರಿ. ಇಡೀ ಪ್ರಪಂಚ ಸುತ್ಕೊಂಡು ಬಂದ್ವಿ ಗೊತ್ತಾ. ರಾಮಾಚಾರಿ ಯಾರು ರೊಮ್ಯಾಂಟಿಕ್ ಅಲ್ಲ ಅಂತಾರೆ, ಅವನಿಗೆ ಎಷ್ಟು ರೊಮ್ಯಾಂಟಿಕ್ ಗೊತ್ತಾ. ನಿಜ ಹೇಳಬೇಕು ಅಂದರೆ ನಿನಗೆ ಕಾಂಪಿಟೇಷನ್ ಖಂಡಿತ ಕೊಡಿಸ್ತಾನೆ. ಯಾಕಂದರೆ ಒಂದಲ್ಲ ಡುಪ್ಲಿಕ್ಸ್ ಅಲ್ಲ ಟ್ರಿಪ್ಲಿಕ್ಸ್ ಮಕ್ಕಳು ಕೊಟ್ಬಿಡ್ತಾನೆ ಅಂತ ಅನಿಸುತ್ತೆ ತುಂಬ ಫಾಸ್ಟಾಗಿ ಅಂತ ಚಾರು ರೇಗಿಸ್ತಾ ಇದ್ರೆ. ಮೊದಲು ನನ್ನಿಂದ ಈ ಮನೆಯಿಂದ ಹೋಗ್ತಾ ಇರುವ ಆಚೆ ಅಂದಾಗ, ಈ ಮನೆಯಿಂದ ನಾನು ಯಾಕೆ ಹೋಗಲಿ, ಈ ಮನೆ ಸೊಸೆಯಾಗಿ ನಾನು ಈ ಮನೆಗೆ ಬಂದಿರೋದು, ಈ ಮನೆ ಒಳ್ಳೇದು ಮಾಡೋದಕ್ಕೆ. ಹೋಗಬೇಕು ಅಂದರೆ ಈ ರೂಮಿಂದ ಅಟ್ಲೀಸ್ಟ್ ಆಚೆ ಹೋಗ್ಬೋದು ಅಷ್ಟೇ ಅಂತ ಹೇಳ್ತಾಳೆ ಚಾರು. ತದನಂತರ ನಾರಾಯಣಾಚಾರ್ಯಗಳಿಗೆ ಇಲ್ಲಿ ಜೈಶಂಕರ್ ಅವರು ಕಾಲ್ ಮಾಡಿದ್ದಾರೆ. ಬಿಕಾಸ್ ಇಲ್ಲಿ ಚಾರುಗೆ ಕಾಲ್ ಮಾಡಿದ್ದಾರೆ. ಚಾರುಗೆ ಕಾಲ್ ಮಾಡಿ ಮಗಳೇ ಹೇಗಿದೆಯಾ ಅಂತ ಕೇಳಲ್ಲ, ಮನೇಲಿ ನೀನು ತುಂಬ ಚೆನ್ನಾಗಿರ್ತೀಯ ಅಂತ ಗೊತ್ತು ಅಂತ ಹೇಳಿ ನಿಮ್ಮ ಮಾವನ ಜೊತೆ ಮಾತಾಡಬೇಕು, ಫೋನ್ ಕೊಡಮ್ಮ ಅಂತಾರೆ. ಈ ಕಡೆ ಕೊಟ್ಟಾಗ ಈ ಕಡೆ ಬೀಗ್ರೆ ಅಂತ ಹೇಳಿದಾಗ ನಿಮ್ಮ ಹತ್ರ ಒಂದು ವಿಷಯ ಪ್ರಸ್ತಾಪ ಮಾಡಬೇಕಿತ್ತು ಅಂದಾಗ ಅದರಲ್ಲಿ ಏನಿದೆ, ನಾವಿಬ್ಬರು ನಿಜವಾಗ್ಲೂ ಕೂಡ ಈಗ ಬೀಗ್ರಾಗಿದ್ದೀವಿ, ಅದರಲ್ಲಿ ಏನಿಲ್ಲ ಕೇಳಿ ಅಂತ ಹೇಳ್ತಾರೆ. ಜೊತೆಗೆ ನನ್ನ ಮಗಳು ನಿಮ್ಮ ಮನೇಲಿ ತುಂಬ ಖುಷಿಯಾಗಿರ್ತಾಳೆ ಅಂತ ಗೊತ್ತಿದೆ. ನನ್ನ ಮಗಳನ್ನ ಸೊಸೆ ಅಂತ ಅಕ್ಸೆಪ್ಟ್ ಮಾಡಿದ್ರಲ್ವಾ ಅಂದಾಗ, ನಿಮ್ಮ ಮನೆ ಮಗಳು ನಮ್ಮ ಮನೆ ಸೊಸೆ ಅಲ್ಲ, ಮನೆ ಮಗಳು ಥರ ಅವಳು ಕೂಡ. ಅವಳು ನನ್ನ ಮನೆ ಮಗಳು. ಈ ಮನೆಗೆ ಪುಣ್ಯ ಅನ್ನು ತೊಗೊಂಡು ಬಂದಿದ್ದಾಳೆ. ಇಂಥ ಸೊಸೆ ಸಿಗೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ಮೊದಲಲ್ಲಿ ಸ್ವಲ್ಪ ಅನ್ಸುತ್ತೆ ನಿಜ, ಆದರೆ ಅವಳ ಒಳ್ಳೆತನ ಈ ಮನೆ ಮನ್ಸುಗಳನ್ನೇ ಗೆದ್ದುಬಿಡ್ತು. ಇಂಥ ಸೊಸೆ ಪಡೆಯೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ವಿ ಅಂತಾರೆ. ನೀವೇನೂ ಅಂದ್ಕೊಳ್ಳಿಲ್ಲ ಅಂದರೆ ಮದುವೆ ಎಲ್ಲ ಆಗಿದೆ, ಆಗಲೂ ಕರೆಯೋಕ್ಕಾಗಲಿಲ್ಲ, ಈಗ ಮಗಳು ಮತ್ತು ಅಳಿಯನ್ನ ಮನೆ ಕಳಿಸ್ಕೊಡ್ತೀರಾ ಅಂದಾಗ ಅದಕ್ಕೆ ಏನಕ್ಕೆ ಯೋಚನೆ ಮಾಡ್ತಿದ್ರ, ಖಂಡಿತ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ ನಾರಾಯಣಾಚಾರ್ಯಗಳು. ನಂತರ ಆ ಕಡೆ ಮಾನ್ಯತಾಗೆ ಬಿದ್ದಿರೋ ಏಟು ಖಂಡಿತ ನಾಯಿ ಕಚ್ಚಿದ್ದಲ್ಲ, ಯಾರೋ ಹೊಡೆದಿರ್ಬೇಕು ಅಂತ ಚೋಟು ಹೋಗ್ಬಿಟ್ಟು ಅಜ್ಜಿ ಹತ್ರ ಹೇಳ್ತಿದ್ದಾರೆ. ನನಗೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗಲ್ವಾ, ಚಿಕ್ಕ ಹುಡುಗ ಅದು ನನಗೆ ಗೊತ್ತಾಗುತ್ತೆ. ನಾಯಿ ಕಚ್ಚಿರೋದಕ್ಕೂ ಬೇರೆ ಯಾರಾದರೂ ಹೊಡೆದಿದ್ದಕ್ಕೂ ಅಂದಾಗ ನಿಮ್ಮ ಅಪ್ಪಂಗೆ ಅರ್ಥ ಆಗಲ್ವಾ, ಗೊತ್ತಾದರೆ ಅವನಿಗೂ ಗೊತ್ತಾಗುತ್ತೆ, ವಿಚಾರಿಸ್ತಾನೆ ಬಿಡು, ನೀನು ಚಿಕ್ಕವನು, ನೀನು ಕೆಲಸ ನೀನು ಮಾಡು ಅಂತ ಅಜ್ಜಿ ಹೇಳ್ತಾರೆ. ನಂತರ ಅಜ್ಜಿಗೂ ಕೂಡ ಅನಿಸುತ್ತೆ. ಫೈನಲಿ ಇಲ್ಲಿ ಚಾರು ಮತ್ತು ಚಾರಿ ಇಬ್ಬರು ಕೂಡ ಅತ್ತೆ ಮನೆಗೆ ಅಂದರೆ ಮಾನ್ಯತಾ ಮನೆಗೆ ಬರ್ತಿದ್ದಾರೆ. ಜೊತೆಗೆ ಅತ್ತ ಕಡೆ ತನ್ನ ಫ್ರೆಂಡನ್ನ ನೆನೆಸ್ಕೊಂಡು ಕೇಕೆ ಕಣ್ಣೀರು ಹಾಕ್ತಿದ್ದಾನೆ. ಅಲ್ಲಿಗೆ ರಾಮಾಚಾರಿ ಬಂದು ಸಮಾಧಾನ ಹೇಳ್ತಾನೆ. ನನ್ನಿಂದನೇ ಈ ರೀತಿ ಆಯಿತೇನೋ, ನೀನು ಸತ್ತಾಗ ಯಾರು ನಿನ್ನನ್ನು ಕಳಿಸಿದ್ದು ಅಂತ ಕೇಳಿದೆ, ಆಗ ಅವನಿಗೆ ಆಕ್ಸಿಡೆಂಟ್ ಆಯಿತು, ಅದು ಆಕಸ್ಮಿಕನ ಏನು ಅಂತ ಗೊತ್ತಾಗ್ತಿಲ್ಲ ಅಂದಾಗ, ಇಲ್ಲ ಖಂಡಿತ ಅವನನ್ನು ಸಾಯಿಸಿರ್ತಾರೆ. ಸತ್ತೋರು ನಮ್ಮ ಹತ್ರ ಬರಲ್ಲ, ಆದರೆ ಬದುಕಿರೋರು ನಾವು ಅವನ ಹತ್ರ ಹೋಗ್ಬೋದು. ಖಂಡಿತವಾಗ್ಲೂ ನಾನು ಸತ್ತು ಹೋಗೋಕ್ಕೂ ಮುನ್ನ ಅವನ ಸಾವಿಗೆ ನ್ಯಾಯ ಕೊಡಿಸೇ ಹೋಗ್ತೀನಿ ಅಂತ ಕೇಕೆ ನಿರ್ಧಾರ ಮಾಡ್ತಿದ್ದಾನೆ. ಅಲ್ಲಿಗೆ ಮುಂದಿನ ಸಂಚಿಕೆ ಏನಾಗತ್ತೆ, ಹೇಗಾಗತ್ತೆ, ಆ ಕಡೆ ಮಾನ್ಯತಾ ಮನೆಗೆ ಹೋಗಿದ್ದ ಚಾರಿಗೆ ಏನಾಗ್ಬೋದು, ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗುತ್ತೆ, ಇದೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.